ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನಿವತ್ತು ಭಾರತದ ಒಂದು ಇತಿಹಾಸದ ರೋಚಕ ಕಥೆಯನ್ನು ನಿಮಗೆ ಹೇಳ್ತೀನಿ. ನಾವೆಲ್ಲ ಸ್ವತಂತ್ರ ಬಂದಿದ್ದು ಯಾವಾಗ ಅಂತ ಕೇಳಿದರೆ 1947 ಆಗಸ್ಟ್ 15 ಅಂತ ಹೇಳ್ತೀವಿ. ಇದು ಭಾರತದಲ್ಲಿ ಹುಟ್ಟಿದ ಸಾಮಾನ್ಯ ಬುದ್ಧಿ ತಿಳಿದ ಮಗುವಿಗೂ ಗೊತ್ತು. ಏಕೆಂದರೆ ಆ ದಿನವನ್ನು ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ. ಬ್ರಿಟಿಷರ ಸಂಕೋಲೆಯಿಂದ ಭಾರತ ವಿಮೋಚನೆಗೊಂಡ ದಿನ ಅದು. ಭಾರತ ದಾಸ್ಯದಿಂದ ಬಿಡುಗಡೆ ಹೊಂದಿದ ದಿನ ಅದು. ಭಾರತೀಯರು ಸ್ವಾತಂತ್ರ್ಯವನ್ನು ಅನುಭವಿಸಿದ ದಿನ ಅದು. ಆದರೆ ಮಿತ್ರರೇ, ಇಡೀ ಭಾರತವೇನೋ ಸ್ವತಂತ್ರವಾಗಿತ್ತು. ಆದರೆ ಭಾರತದ ಒಂದು ಪ್ರದೇಶ ಮಾತ್ರ ಸ್ವತಂತ್ರಗೊಂಡಿದ್ದು ಅದಾದ 14 ವರ್ಷದ ಬಳಿಕ. ಆ 14 ವರ್ಷ ಅದೊಂದು ಪ್ರದೇಶ ಮಾತ್ರ ಕತ್ತಲೆಯ ಸಂಕೋಲೆಯಲ್ಲೇ ಇತ್ತು. ವಿದೇಶಿಯರ ಕಪಿಮುಷ್ಟಿಯಲ್ಲಿ ನರಳಾಡ್ತಾ ಇತ್ತು. ಅಲ್ಲಿ ಕ್ರೌರ್ಯ, ಹಿಂಸೆ, ಅತ್ಯಾಚಾರ, ಅನಾಚಾರಗಳು ನಿರಂತರವಾಗಿ ನಡೀತಾ ಇತ್ತು. ಆ ಪ್ರದೇಶ ಬೇರೆ ಯಾವುದೂ ಅಲ್ಲ ಮಿತ್ರರೇ, ಗೋವಾ. ಮಿತ್ರರೇ, ಗೋವಾದ ಮಂದಿ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದಿಲ್ಲ. ನಾವೆಲ್ಲ ಇಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ರು. ಗೋವಾದಲ್ಲಿ ಆಗಸ್ಟ್ 15 ಸಾಮಾನ್ಯ ದಿನವಾಗಿರುತ್ತೆ. ಅಲ್ಲಿನ ಜನರಿಗೆ ಯಾವುದೇ ಸ್ವಾತಂತ್ರ್ಯದ ಸಂಭ್ರಮ ಇರೋದಿಲ್ಲ. ಯಾಕಂದ್ರೆ ಅವರಿಗೆ ಆಗಸ್ಟ್ 15 1947 ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ನಿಜ ಮಿತ್ರರೇ, ಗೋವಾದ ಮಂದಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1961 ಡಿಸೆಂಬರ್ 19. ಹೀಗಾಗಿ ಅವರು ಡಿಸೆಂಬರ್ 19 ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ತಾರೆ. ಅವತ್ತು ನಾವು ಸ್ವತಂತ್ರ ಪಡೆದಿದ್ದು ಅಂತ ಸಂಭ್ರಮಿಸ್ತಾರೆ. ಹೌದು ಮಿತ್ರರೇ, ಅದು ಹೇಗೆ, ಗೋವಾ ಯಾರ ಕಪಿಮುಷ್ಟಿಯಲ್ಲಿತ್ತು, ಅದೆಂಥ ದೌರ್ಜನ್ಯ ನಡೆದಿತ್ತು, ಈ ಎಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮಗೆ ನಾನು ಈ ವಿಡಿಯೋದಲ್ಲಿ ನೀಡುವ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇದು ಅಂತಿಂತ ರೋಚಕ ಇತಿಹಾಸ ಅಲ್ಲ. ನೀವು ಅಂದುಕೊಂಡಿದ್ದೀವಿ ಭಾರತ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಿದೆ, ಚೀನಾದೊಂದಿಗೆ ಯುದ್ಧ ಮಾಡಿದೆ, ಇದೆರಡನ್ನ ಬಿಟ್ಟರೆ ಬೇರ್ಯಾರ ಜೊತೆಗೂ ಯುದ್ಧ ಮಾಡಿಲ್ಲ ಅಂತ. ಇಲ್ಲ ಮಿತ್ರರೇ, ಸ್ವತಂತ್ರಗೊಂಡ ನಂತರ ಭಾರತ ಪೋರ್ಚುಗಲ್ನೊಂದಿಗೆ ಮಹಾನ್ ಯುದ್ಧವೊಂದನ್ನು ಮಾಡಿದೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಆ ಯುದ್ಧ ವಿಶ್ವಸಂಸ್ಥೆಯ ಮೆಟ್ಟಿಲನ್ನು ಹತ್ತಿತ್ತು. ಆದರೆ ಭಾರತ ಈ ಯುದ್ಧದಲ್ಲಿ ದಿಗ್ವಿಜಯವನ್ನು ಸಾಧಿಸಿದೆ, ಪೋರ್ಚುಗಲನ್ನು ಬಗ್ಗು ಬಡಿದಿದೆ. ಈ ವಿಚಾರವನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅದು ಹೇಗಾಯಿತು, ಆ ರೋಚಕತೆ ಎಷ್ಟಿತ್ತು ಅನ್ನೋದನ್ನು ಕೂಡ ನಾನು ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನು ಗೋವಾದ ಸ್ವಾತಂತ್ರ್ಯದ ಬಗ್ಗೆ ಹೇಳೋದಕ್ಕೂ ಮುನ್ನ ಗೋವಾದ ಇತಿಹಾಸವನ್ನು ಸ್ವಲ್ಪ ಹೇಳಿಬಿಡ್ತೀನಿ. ಮಿತ್ರರೇ, ನಿಮಗೆಲ್ಲ ಗೊತ್ತು, ನಾವು ಪೋರ್ಚುಗಲ್ನ ವಾಸ್ಕೋ ಡ ಗಾಮನನ್ನ ಮಹಾನ್ ಅನ್ವೇಷಕ ಅಂತ ಗುರುತಿಸ್ತೀವಿ. ಇವತ್ತು ನಮ್ಮ ಮಕ್ಕಳು ಓದ್ತಾ ಇರುವಂಥ ಟೆಕ್ಸ್ಟ್ ಬುಕ್ನಲ್ಲಿ ವಾಸ್ಕೋ ಡ ಗಾಮನನ್ನ ಮಹಾನ್ ಅನ್ವೇಷಕ ಅಂತಲೇ ಚಿತ್ರಿಸಲಾಗಿದೆ. ಅವನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ಮಹಾನ್ ಜ್ಞಾನಿ ಅಂತ ಬರೆಯಲಾಗಿದೆ. ಇದು ನಮ್ಮ ಇತಿಹಾಸಕಾರರು ಮಾಡಿರುವ ಮಹಾನ್ ಮೂರ್ಖತನದ ಕೆಲಸ ಮಿತ್ರರೇ. ಅವನೆಂಥ ಕ್ರೂರಿ, ಅವನೆಂಥ ಮತಾಂಧ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದೆ. ಅವನು ಮಾಡಿದ ಕ್ರೂರ ಘಟನೆಗಳೇ ಇದಕ್ಕೆ ಸಾಕ್ಷಿ. ಗೋವಾ ಈ ಪೋರ್ಚುಗಲ್ಲರ ಕಪಿಮುಷ್ಟಿಗೆ ಸಿಕ್ಕಿ ನಲುಗೋದಕ್ಕೆ ಕಾರಣವೇ ಈ ವಾಸ್ಕೋ ಡ ಗಾಮ. ಹೌದು ಮಿತ್ರರೇ, 1498 ಜಲಮಾರ್ಗದ ಮೂಲಕ ಕೇರಳಕ್ಕೆ ಬಂದಿಳಿತಾನೆ ಈ ವಾಸ್ಕೋ ಡ ಗಾಮ. ಅನಂತರ ಕೇರಳದ ರಾಜ ಸುಮಾತ್ರೆಯ ಜೊತೆಗೆ ಸ್ನೇಹವನ್ನು ಬೆಳೆಸಿಕೊಂಡಿದ್ದ ವಾಸ್ಕೋ ಡ ಗಾಮ ವಾಪಸ್ ಹೋಗಿರ್ತಾನೆ. ಆ ವೇಳೆಗಾಗಲೇ ಭಾರತದ ಸೌಂದರ್ಯ, ಇಲ್ಲಿರುವ ಸಂಪತ್ತಿನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದ ವಾಸ್ಕೋ ಡ ಗಾಮ ಪೋರ್ಚುಗಲ್ಗೆ ಹೋಗಿ ಎಲ್ಲ ವಿಷಯವನ್ನ ವರದಿ ಒಪ್ಪಿಸಿರ್ತಾನೆ. ಹೀಗಾಗಿ ಪೋರ್ಚುಗಲ್ನಲ್ಲಿ ವಾಸ್ಕೋ ಡಿ ಗಾಮನಿಗೆ ಅದ್ಧೂರಿ ಸ್ವಾಗತ ದೊರೆತಿರುತ್ತೆ. ಆತನಿಗೆ ಚಿನ್ನದ ಮಳೆಯನ್ನೇ ಹರಿಸಲಾಗಿರುತ್ತೆ. ಆತನಿಗೆ ರಾಜಾತಿಥ್ಯವನ್ನ ನೀಡಲಾಗಿರುತ್ತೆ. ಯಾಕಂದ್ರೆ ಒಂದು ಮಹಾನ್ ಸಂಪತ್ತಿನ ಗಣಿಗೆ ರಾಜಮಾರ್ಗವನ್ನ ಕಂಡುಹಿಡಿದು ಬಿಟ್ನಲ್ಲ ಅನ್ನೋ ಖುಷಿ ಇಡೀ ಪೋರ್ಚುಗಲ್ನಲ್ಲಿತ್ತು. ಹೀಗಾಗಿ ವಾಸ್ಕೋ ಡಿ ಗಾಮನಿಗೆ ಅದ್ಧೂರಿಯಾಗಿ ಸ್ವಾಗತವನ್ನ ಮಾಡಲಾಗಿತ್ತು. ಅವನ ಸಾಧನೆಯನ್ನ ಕೊಂಡಾಡಲಾಗಿತ್ತು. ಹೀಗೆ ಪೋರ್ಚುಗಲ್ಗೆ ವಾಪಸ್ ಹೋಗಿದ್ದ ವಾಸ್ಕೋ ಡ ಗಾಮ 1502 ಮತ್ತೆ ಭಾರತಕ್ಕೆ ಬರ್ತಾನೆ. ಈ ಬಾರಿ ಬರ್ತಾ ಅವನು ಮಹಾನ್ ಯುದ್ಧ ನೌಕೆಯೊಂದಿಗೆ ಬಂದಿರ್ತಾನೆ. ಜೊತೆಗೆ ಪಿರಂಗಿ ದಳವನ್ನು ತಂದಿರ್ತಾನೆ. ಯಾವ ಸಮೂತರಿ ರಾಜನಿಂದ ರಾಜಾತಿಥ್ಯವನ್ನ ಪಡೆದಿದ್ನೋ ಅದೇ ಸಮೂತರಿ ರಾಜನಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾನೆ ಈ ವಾಸ್ಕೋ ಡ ಗಾಮ. ಕೇರಳದಲ್ಲಿ ಮಾರಣ ಹೋಮ ಮಾಡ್ತಾನೆ. ದಾರಿ ಮಧ್ಯೆ ಬರುವಾಗಲೇ ಮೆಕ್ಕಾದಿಂದ ಬರ್ತಿದ್ದ ಒಂದು ಹಡಗನ್ನ ಸುಟ್ಟು ಹಾಕ್ತಾನೆ. ಇದರಲ್ಲಿ 500 ಜನ ಸುಟ್ಟು ಭಸ್ಮವಾಗ್ತಾರೆ. ಇದಾದ ಬಳಿಕ ಕೇರಳದ ಕಡಲ ಕಿನಾರೆಯಲ್ಲಿ ಅನೇಕ ವಿಧ್ವಂಸಕ ಕೃತ್ಯವನ್ನ ಎಸಗ್ತಾನೆ. ಇದೆಲ್ಲ ಆಗ್ತಿದ್ದಂತೆ ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಸಮೂತರಿ ರಾಜ ವಾಸ್ಕೋ ಡ ಗಾಮನ ಬಳಿಗೆ ತನ್ನ ರಾಯಭಾರಿಯನ್ನ ಕಳಿಸ್ತಾನೆ. ಹೀಗೆ ಹೋದಂತ ರಾಯಭಾರಿಗೂ ಈ ವಾಸ್ಕೋ ಡ ಗಾಮ ಚಿತ್ರಹಿಂಸೆಯನ್ನ ನೀಡಿ ವಾಪಸ್ ಕಳಿಸ್ತಾನೆ. ಈ ಘಟನೆಯಿಂದ ರೊಚ್ಚಿಗೆದ್ದ ಸಮೂತರಿ ರಾಜ ತನ್ನ ಅಪಾರ ಸೇನೆಯೊಂದಿಗೆ ವಾಸ್ಕೋ ಡಿ ಗಾಮನನ್ನ ಹೊಡೆದಟ್ತಾನೆ. ಹೀಗೆ ಸಮೂತರಿ ರಾಜನಿಂದ ಹೊಡೆತ ತಿಂದ ವಾಸ್ಕೋ ಡಿ ಗಾಮ ನೇರವಾಗಿ ಬಂದಿದ್ದು ಗೋವಾಗೆ. ಆಗ ಗೋವಾವನ್ನ ರೇವತಿ ದ್ವೀಪ ಅಂತ ಕರೆಯಲಾಗ್ತಾ ಇತ್ತು. ಪ್ರಕೃತಿಯ ಅದ್ಭುತ ರಮಣೀಯ ದೃಶ್ಯ ಅಲ್ಲಿತ್ತು. ಗೋವಾವನ್ನ ನೋಡಿ ವಾಸ್ಕೋ ಡ ಗಾಮ ಮಾರು ಹೋಗ್ತಾನೆ. ನಾವು ಇಲ್ಲೊಂದು ಅಧಿಪತ್ಯವನ್ನ ಸಾಧಿಸಬೇಕು ಅನ್ನೋ ಮನಸ್ಸು ವಾಸ್ಕೋ ಡಿ ಗಾಮನಿಗೆ ಅದಾಗಲೇ ಬಂದುಬಿಟ್ಟಿತ್ತು. ಯಾಕೆಂದ್ರೆ ಗೋವಾ ಅಂತ ಅದ್ಭುತವಾದ ಪ್ರದೇಶ, ಅದು ವ್ಯಾಪಾರಕ್ಕೂ ಅದ್ಭುತವಾದ ಪ್ರದೇಶ, ಹಾಗೆ ಸೌಂದರ್ಯಕ್ಕೂ ಗೋವಾ ಹೆಸರುವಾಸಿ. ಹೀಗಾಗಿ ಗೋವಾವನ್ನು ವಶಪಡಿಸಿಕೊಳ್ಳಬೇಕು ಅನ್ನೋ ಮನಸ್ಸು ವಾಸ್ಕೋ ಡಿ ಗಾಮನಿಗೆ ಅದಾಗಲೇ ಬಂದಿತ್ತು.
ಮಿತ್ರರೇ, ಈ ಗೋವಾ ಅಥವಾ ರೇವತಿ ದ್ವೀಪ ಅಂತ ಕರೆಸಿಕೊಳ್ತಿದ್ದಂಥ ಈ ಪ್ರದೇಶ ಮೌರ್ಯರು, ಶಾತವಾಹನರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಅರಸರು ಹೀಗೆ ಅನೇಕ ರಾಜ ಮಹಾರಾಜರ ಕಾಲದಿಂದಲೂ ಒಂದು ವ್ಯಾಪಾರಿ ಕೇಂದ್ರವಾಗಿತ್ತು, ಬಂದರು ನಗರಿಯಾಗಿತ್ತು. ಇದನ್ನೆಲ್ಲ ಅರಿತಿದ್ದಂಥ ವಾಸ್ಕೋ ಡಿ ಗಾಮ ಅಲ್ಲೊಂದಿಷ್ಟು ವ್ಯಾಪಾರಸ್ಥರನ್ನ ಬಿಡ್ತಾನೆ. ತಾನು ತನ್ನ ದೇಶ ಪೋರ್ಚುಗಲ್ಗೆ ವಾಪಸ್ ಹೋಗ್ತಾನೆ. ಹೀಗೆ ವಾಪಸ್ ಹೋದಂಥ ವಾಸ್ಕೋ ಡ ಗಾಮ ಅಲ್ಲಿನ ರಾಜರಿಗೆ ಈ ಎಲ್ಲ ವಿಚಾರವನ್ನ ತಿಳಿಸ್ತಾನೆ. ಆಗ ಪೋರ್ಚುಗಲ್ರು ಒಂದು ತೀರ್ಮಾನವನ್ನ ಮಾಡ್ತಾರೆ. ಹೇಗಾದ್ರೂ ಮಾಡಿ ಈ ರೇವತಿ ದ್ವೀಪವನ್ನ ತಮ್ಮ ಹಿಡಿತಕ್ಕೆ ಪಡಿಬೇಕು, ಅಲ್ಲೊಂದು ವಸಾಹತನ್ನ ಸ್ಥಾಪಿಸಬೇಕು ಎಂದು ಪೋರ್ಚುಗಲ್ರು ತೀರ್ಮಾನಿಸಿ ಬಿಡ್ತಾರೆ. 1510ರಲ್ಲಿ ಆಫಾನ್ಸೋ ಡಿ ಆಲ್ಬುಕರ್ಗನ್ನ ಭಾರತಕ್ಕೆ ಕಳುಹಿಸಲಾಗುತ್ತೆ. ಹೀಗೆ ಭಾರತಕ್ಕೆ ಬಂದ ಆಲ್ಬುಕರ್ಗ್ ವಿಜಯನಗರದ ತಿಮ್ಮಯ್ಯನ ಸಹಾಯವನ್ನ ಪಡಿತಾನೆ. ಅದಾಗ್ಲೇ ಗೋವಾ ಮತ್ತು ಈ ದೀವ್ ದಮನ್ ಇದೆಯಲ್ಲ, ಇದು ಯೂಸುಫ್ ಆದಿಲ್ ಶಾನ ಕೈಯಲ್ಲಿರುತ್ತೆ, ಆತನ ಆಡಳಿತಕ್ಕೆ ಒಳಪಟ್ಟಿರುತ್ತೆ. ಆಗ ಭಾರತಕ್ಕೆ ಬಂದಂತ ಆಲ್ಬುಕರ್ಗ್ ವಿಜಯನಗರದ ತಿಮ್ಮಯ್ಯನ ಸಹಾಯವನ್ನ ಪಡೆದು ಈ ಯೂಸುಫ್ ಆದಿಲ್ ಶಾನ ಮೇಲೆ ದಾಳಿ ಮಾಡ್ತಾನೆ. ಘೋರವಾದಂಥ ಯುದ್ಧ ನಡೆಯುತ್ತೆ. ಯೂಸುಫ್ ಆದಿಲ್ ಶಾಹಿ ಈ ಯುದ್ಧದಲ್ಲಿ ಸೋಲ್ತಾನೆ. ಇಡೀ ಗೋವಾ ಆಲ್ಬುಕರ್ಗನ ಪಾಲಾಗುತ್ತೆ. ಮಿತ್ರರೇ, ಇಲ್ಲಿ ವಿಜಯನಗರದ ಅರಸರು ಸಹಾಯ ಮಾಡಿದ್ರು ಅಂದ್ರೆ ನೀವಲ್ಲಿ ತಪ್ಪು ತಿಳಿಯುವ ಹಾಗಿಲ್ಲ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಯಾಕೆ ವಿಜಯನಗರದ ಅರಸರು ಆಲ್ಬುಕರ್ಗನಿಗೆ ಸಹಾಯ ಮಾಡಿದ್ರು ಅಂತಂದ್ರೆ, ಗೋವಾ ಅದಾಗ್ಲೇ ನರಳಾಡ್ತಾ ಇತ್ತು. ಈ ಯೂಸುಫ್ ಆದಿಲ್ ಶಾಹಿ ಅಥವಾ ಈ ಆದಿಲ್ ಶಾಹಿಗಳ ಆಡಳಿತದಿಂದಾಗಿ ಗೋವಾ ತತ್ತರಿಸಿ ಹೋಗಿತ್ತು. ಅಲ್ಲಿ ತೀವ್ರಗತಿಯಾದಂಥ ಮತಾಂತರ ನಡೀತಾ ಇತ್ತು. ಹಿಂದೂಗಳ ಮಾರಣ ಹೋಮ ಮಾಡಲಾಗ್ತಾ ಇತ್ತು. ಹಿಂದೂಗಳನ್ನ ತೃತೀಯ ದರ್ಜೆಯ ಜನರಂತೆ ನೋಡಲಾಗ್ತಾ ಇತ್ತು. ಅವರಿಗೆ ಎಕ್ಸ್ಟ್ರಾ ತೆರಿಗೆಯನ್ನು ಹಾಕಲಾಗ್ತಾ ಇತ್ತು. ವ್ಯಾಪಾರ, ಮೀನುಗಾರಿಕೆ ಎಲ್ಲದಕ್ಕೂ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಹೀಗಾಗಿ ಅಲ್ಲಿನ ಹಿಂದೂಗಳು ಸಾಕಷ್ಟು ನರಳಿ ಹೋಗಿದ್ರು. ಈ ಆದಿಲ್ ಶಾಹಿಗಳ ಹಿಡಿತದಿಂದ ಗೋವಾ ಮುಕ್ತಿ ಹೊಂದಲಿ ಅಂತ ಆರಂಭದ ದಿನಗಳಲ್ಲಿ ಈ ಪೋರ್ಚುಗೀಸರಿಗೆ ಹಿಂದೂಗಳು ಕೂಡ ಸಹಾಯ ಮಾಡಿದ್ರು. ಹೀಗಾಗಿ ವಿಜಯನಗರದ ತಿಮ್ಮಯ್ಯ ಕೂಡ ಪೋರ್ಚುಗಲ್ನ ಆಲ್ಬುಕರ್ಗನಿಗೆ ಸಹಾಯ ಮಾಡ್ತಾರೆ. ಈ ಆಲ್ಬುಕರ್ಗ್ ಸಹ ಮೊದಲು ಗೋವಾದಲ್ಲಿ ಹಿಂದೂಗಳಿಗೆ ಮುಕ್ತವಾದ ಸ್ವಾತಂತ್ರ್ಯವನ್ನು ನೀಡ್ತಾನೆ. ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲವನ್ನೂ ನೀಡ್ತಾನೆ. ಯಾವಾಗ ವಿಜಯನಗರ ಅರಸರ ಅವನತಿ ಆಗುತ್ತೋ ಮತ್ತೆ ಈ ಪೋರ್ಚುಗಲ್ರು ಅಲ್ಲಿ ಬಾಲ ಬಿಚ್ಚುತ್ತಾರೆ. ನಂತರ ನಡೆದಿದ್ದು ಘೋರ ಇತಿಹಾಸ ಮಿತ್ರರೇ. ವಿಜಯನಗರದ ಸಾಮ್ರಾಜ್ಯ ಅವನತಿ ನಂತರ ಸಂಪೂರ್ಣವಾಗಿ ಪೋರ್ಚುಗೀಸರು ಗೋವಾದಲ್ಲಿ ಮತಾಂತರಕ್ಕೆ ಮುಂದಾಗ್ತಾರೆ. ಅಲ್ಲಿ ಕ್ರೌರ್ಯ ತಾಂಡವವಾಡುತ್ತೆ. ಅಲ್ಲಿ ಹಿಂದೂಗಳ ಸಂಪ್ರದಾಯದಂತೆ ಮದುವೆ ಆಗೋದಕ್ಕೂ ಕೂಡ ಅವಕಾಶ ನೀಡೋದಿಲ್ಲ. ಧಾರ್ಮಿಕ ಸ್ವಾತಂತ್ರ್ಯದ ಹರಣವಾಗುತ್ತೆ. ಯಾರು ಮತಾಂತರಕ್ಕೆ ಒಪ್ಪೋದಿಲ್ವೋ ಅಂತ ಹಿಂದೂ ಮುಸ್ಲಿಮರನ್ನ ಬಲವಂತವಾಗಿ ಸುಟ್ಟು ಹಾಕಲಾಗುತ್ತೆ. ಅವರಿಗೆ ಚಿತ್ರಹಿಂಸೆಯನ್ನು ನೀಡಲಾಗುತ್ತೆ. ಅಲ್ಲಿದ್ದ ಧಾರ್ಮಿಕ ಕೇಂದ್ರಗಳನ್ನು ನಾಶ ಮಾಡಲಾಗುತ್ತೆ. ಹೀಗೆ ಗೋವಾದ ಸಂಸ್ಕೃತಿಯ ಮೇಲೆ ಪೋರ್ಚುಗೀಸರು ನಿರಂತರ ದಬ್ಬಾಳಿಕೆಯನ್ನು ಆರಂಭಿಸ್ತಾರೆ. ಮಿತ್ರರೇ, ಈ ದಬ್ಬಾಳಿಕೆ ಒಂದೆರಡು ವರ್ಷದ್ದಲ್ಲ, ಬರೋಬ್ಬರಿ 451 ವರ್ಷಗಳ ಕಾಲ ಗೋವಾ ಇಂತಹದೊಂದು ದಬ್ಬಾಳಿಕೆಯನ್ನು ಎದುರಿಸಿದೆ. ಅಲ್ಲಿನ ಜನರು 451 ವರ್ಷಗಳ ದಾಸ್ಯಕ್ಕೆ ಒಳಪಟ್ಟಿದ್ರು. ಗೋವಾದಲ್ಲಿ ಇಷ್ಟೆಲ್ಲ ನಡೀತಿರಬೇಕಾದ್ರೆ 1947ರ ಆಗಸ್ಟ್ 15ರಂದು ಇಡೀ ಭಾರತ ಸ್ವತಂತ್ರವಾಗುತ್ತೆ. ಭಾರತ ಪಾಕಿಸ್ತಾನ ಅನ್ನುವ 2 ದೇಶಗಳ ಉದಯವಾಗುತ್ತೆ. ಈ ಸಂದರ್ಭದಲ್ಲಿ ಗೋವಾ ಜನರು ಕೂಡ ಕನಸು ಕಾಣ್ತಾ ಇರ್ತಾರೆ, ನಮಗೂ ಸ್ವಾತಂತ್ರ್ಯ ಸಿಗಬಹುದು, ನಾವು ಕೂಡ ಭಾರತದಲ್ಲಿ ವಿಲೀನ ಆಗಬಹುದು ಅಂತ. ಆದರೆ ಅದಕ್ಕಾಗಿ ಅವರು ಮತ್ತೆ 14 ವರ್ಷಗಳ ಕಾಲ ಕಾಯಬೇಕಾಗುತ್ತೆ. ಇಡೀ ಭಾರತ ಸ್ವತಂತ್ರವಾದರೂ ಗೋವಾ ಮಾತ್ರ ಸ್ವತಂತ್ರವಾಗುವುದಿಲ್ಲ. ಗೋವಾ ಪೋರ್ಚುಗೀಸರ ದಾಸ್ಯದಲ್ಲೇ ಇರುತ್ತೆ. ಯಾಕೆಂತಂದ್ರೆ ಭಾರತಕ್ಕೆ ಅನೇಕ ಸವಾಲುಗಳಿದ್ವು. ಮಿತ್ರರೇ, ಭಾರತ 1947ರ ಆಗಸ್ಟ್ 15ರಂದು ಸ್ವತಂತ್ರಗೊಂಡಾಗ ನಾನಾಗಲೇ ಹೇಳಿದಾಗೆ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ದೇಶಗಳ ಉದಯವಾಯಿತು. ಈ ವೇಳೆ 2 ದೇಶಗಳ ವಿಭಜನೆಯಿಂದಾಗಿ ಪಾಕಿಸ್ತಾನದ ಉಪಟಳ ನಮಗೆ ಹೆಚ್ಚಾಯಿತು. ಇನ್ನೊಂದು ಕಡೆ ನಮ್ಮ ದೇಶದಲ್ಲಿದ್ದಂಥ ಅನೇಕ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಭಾರತದ ಏಕೀಕರಣ ಮಾಡುವಂತಹ ದೊಡ್ಡ ಜವಾಬ್ದಾರಿ ಭಾರತ ಸರ್ಕಾರದ ಮೇಲಿತ್ತು. ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ನೇತೃತ್ವದಲ್ಲಿ ಈ ಕೆಲಸ ಭಾರತದಲ್ಲಿ ಸಾಂಗವಾಗಿ ಸಾಗಿತ್ತು. ಎಲ್ಲ ಸಂಸ್ಥಾನಗಳನ್ನು ವಶಕ್ಕೆ ಪಡೆದು ಭಾರತದಲ್ಲಿ ವಿಲೀನ ಮಾಡಲಾಗ್ತಾ ಇತ್ತು. ಇಂಥ ಮಹಾನ್ ಕಾರ್ಯ ನಡೆಯುತ್ತಿರುವ ವೇಳೆ ಗೋವಾವನ್ನು ನಾವು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ವಿ. ಕಾರಣ ಏನು ಅಂತಂದ್ರೆ, ನಮಗೆ ಇಡೀ ಭಾರತವನ್ನ ಕಟ್ಟಿ ನಿಲ್ಲಿಸಬೇಕಾದಂಥ ಜವಾಬ್ದಾರಿ ಇತ್ತು. ಅದಾಗಲೇ ಬ್ರಿಟಿಷರು ಇಡೀ ಭಾರತವನ್ನ ದೋಚಿ ನಡೆದಿದ್ರು. ಭಾರತದಲ್ಲಿ ಅನೇಕ ಸಮಸ್ಯೆಗಳಿತ್ತು. ಹೀಗಾಗಿ ಪೋರ್ಚುಗೀಸರನ್ನ ಓಡಿಸೋಕೆ ನಾವು ಮತ್ತಷ್ಟು ಸಮಯವನ್ನು ತೆಗೆದುಕೊಂಡ್ವಿ. ಇದೆಲ್ಲದರ ನಡುವೆ ಮಿತ್ರರೇ, ಇನ್ನೊಂದು ವಿಚಾರವನ್ನು ನಾವು ತಿಳಿಬೇಕು. ಗೋವಾ ಇನ್ನೊಂದು ಸ್ವಲ್ಪ ಬೇಗವೇ ನಮ್ಮ ಕೈಗೆ ಬರ್ತಿತ್ತೇನೋ, ಆದರೆ ಭಾರತದ ಏಕೀಕರಣದ ಮಹಾನ್ ರೂವಾರಿ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ 1950ರ ಡಿಸೆಂಬರ್ 15ರಂದು ಮೃತಪಟ್ಟಿದ್ರು. ಸರ್ದಾರ್ ಪಟೇಲರ ಅಗಲಿಕೆಯಿಂದಾಗಿ ಗೋವಾ ವಿಮೋಚನೆ ಮತ್ತಷ್ಟು ವಿಳಂಬವಾಯಿತು. ಆದರೆ ಮಿತ್ರರೇ, ಗೋವಾದಲ್ಲಿ ಸ್ವತಂತ್ರ ಹೋರಾಟ ಮಾತ್ರ ನಿಂತಿರಲಿಲ್ಲ, ನಿರಂತರವಾಗಿ ನಡೀತಾ ಇತ್ತು. ಆಜಾದ್ ಗೋಮಾಂಕ್ ದಳ, RSS ಹೀಗೆ ಅನೇಕ ಸಂಘಟನೆಗಳು ಗೋವಾದಲ್ಲಿ ನಿರಂತರವಾಗಿ ಸ್ವಾತಂತ್ರ್ಯ ಹೋರಾಟವನ್ನು ಮುಂದುವರಿಸಿದ್ವು. ಅಂತಿಮವಾಗಿ 1961ರ ಡಿಸೆಂಬರ್ ವೇಳೆಗೆ ಇದು ತೀವ್ರಗೊಳ್ಳುತ್ತೆ. ಭಾರತ ಸರ್ಕಾರದ ಮೇಲೆ ಗೋವಾವನ್ನು ಸ್ವತಂತ್ರಗೊಳಿಸಬೇಕು ಎಂಬ ಒತ್ತಡ ಹೆಚ್ಚಾಗುತ್ತೆ.
ಹೀಗಾಗಿ ಭಾರತ ಸರ್ಕಾರ ಒಂದು ತೀರ್ಮಾನಕ್ಕೆ ಬರುತ್ತೆ. ಆ ತೀರ್ಮಾನ ಏನಂದ್ರೆ ಪೋರ್ಚುಗಲ್ರ ಮೇಲೆ ಯುದ್ಧ. ಮಿತ್ರರೇ, ಇವತ್ತು ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ ಹೀಗೆ ಎಲ್ಲ ದೇಶಗಳು ಭಾರತದ ಪರವಾಗಿದೆ. ಯಾಕೆಂದ್ರೆ ಭಾರತ ಇವತ್ತು ಓಡುವ ಕುದುರೆ. ಆದರೆ ಆಗ ಭಾರತ ಹೀಗಿರಲಿಲ್ಲ. ಭಾರತ ಅದಾಗಲೇ ದಾಸ್ಯದ ಸಂಕೋಲೆಯಿಂದ ಹೊರಗೆ ಬಂದಿತ್ತು. ಎದ್ದು ನಿಲ್ಲುವುದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಭಾರತವನ್ನ ಏನಾದರೂ ಮಾಡಿ ತುಳಿಬೇಕು ಅನ್ನೋ ಪ್ರಯತ್ನದಲ್ಲೇ ಹಲವಾರು ದೇಶಗಳಿದ್ವು. ಈ ಅಮೆರಿಕಾವೂ ಹೊರತಾಗಿರಲಿಲ್ಲ, ಇಂಗ್ಲೆಂಡ್, ಫ್ರಾನ್ಸ್ ಕೂಡ ಇದರಿಂದ ಭಿನ್ನವಾಗಿರಲಿಲ್ಲ. ಅವತ್ತು ಭಾರತವನ್ನ ತುಳಿಯುವ ಪ್ರಯತ್ನದಲ್ಲೇ ಇದ್ವು. ಹೀಗಿರಬೇಕಾದ್ರೆ ಭಾರತ ಸರ್ಕಾರ ಒಂದು ದೃಢ ನಿರ್ಧಾರ ಮಾಡಿ ಪೋರ್ಚುಗಲ್ರನ್ನ ಒದ್ದೋಡಿಸಬೇಕು ಎಂಬ ತೀರ್ಮಾನವನ್ನ ಕೈಗೊಂಡು ಬಿಡುತ್ತೆ. 1961 ಡಿಸೆಂಬರ್ 18ರಂದು ಭಾರತೀಯ ಮೂರೂ ಸೇನೆಯು ಗೋವಾದ ಮೇಲೆ ಮುಗಿಬೀಳುತ್ತೆ. ಅಲ್ಲಿದ್ದ ಪೋರ್ಚುಗಲ್ರ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ವೇಳೆ ಪೋರ್ಚುಗೀಸರೇನು ಸುಮ್ಮನೆ ಬಿಡಲಿಲ್ಲ. ಭಾರತದ ಮೇಲೆ ಪ್ರತಿದಾಳಿ ಮಾಡ್ತಾರೆ. ಭಾರತದ ಸೇನೆಯನ್ನ ಹೈರಾಣು ಮಾಡ್ತಾರೆ. ಆದ್ರೆ ಭಾರತದ ಸೇನೆಗೆ ಹೆಚ್ಚೊತ್ತು ಬೇಕಾಗೋದಿಲ್ಲ. ಇಡೀ ಗೋವಾವನ್ನ ಸುತ್ತುವರಿತಾರೆ. ಅಲ್ಲಿದ್ದ ರನ್ವೇಯನ್ನ ನಾಶ ಮಾಡಲಾಗುತ್ತೆ. 1961 ಡಿಸೆಂಬರ್ 18ರ ರಾತ್ರಿಯ ವೇಳೆಗೆ ಇಡೀ ಗೋವಾ ಭಾರತದ ಕೈವಶವಾಗುವ ಮುನ್ಸೂಚನೆ ಸಿಗುತ್ತೆ. ಪೋರ್ಚುಗೀಸರು ಹೈರಾಣಾಗಿ ಹೋಗಿರ್ತಾರೆ. ಹೀಗಿರುವಾಗ ಪೋರ್ಚುಗಲ್ನಿಂದ ಅನೇಕ ಯುದ್ಧ ನೌಕೆಗಳು ಭಾರತದತ್ತ ಧಾವಿಸಲು ಆರಂಭಿಸುತ್ತೆ. ಆಗ ನಮಗೆ ಸಹಾಯಕ್ಕೆ ಬಂದಿದ್ದು ಈಜಿಪ್ಟ್ನ ಅಧ್ಯಕ್ಷ ನಾಜರ್. ನಾವ್ಯಾವತ್ತೂ ಕೂಡ ನಾಜರನ್ನ ಮರೆಯೋ ಹಾಗಿಲ್ಲ. ಹೌದು ಮಿತ್ರರೇ, ಅವತ್ತೇನಾದರೂ ನಾಜರ್ ನಮಗೆ ಆ ಸಹಾಯ ಮಾಡಿರಲಿಲ್ಲ ಅಂತಂದ್ರೆ ಗೋವಾವನ್ನ ವಶಪಡಿಸಿಕೊಳ್ಳೋದು ಇಷ್ಟು ಈಸಿ ಆಗ್ತಾ ಇರಲಿಲ್ಲ. ಈಜಿಪ್ಟ್ನ ಅಧ್ಯಕ್ಷ ನಾಜರ್ ಏನ್ ಮಾಡಿದ್ರು ಅಂತಂದ್ರೆ ಯುರೋಪ್ನಿಂದ ಭಾರತಕ್ಕೆ ಹತ್ತಿರದ ಜಲಮಾರ್ಗವಾದಂಥ ಸೂಯಜ್ ಕಾಲುವೆಯನ್ನ ಬಂದ್ ಮಾಡಿದ್ರು. ಅಲ್ಲಿ ಪೋರ್ಚುಗಲ್ನ ಯುದ್ಧ ನೌಕೆಗಳು ಬಾರದಂತೆ ಈ ನಾಜರ್ ನೋಡಿಕೊಂಡ್ರು. ಹೀಗಾಗಿ ಪೋರ್ಚುಗಲ್ನ ಯುದ್ಧ ನೌಕೆಗಳು ಭಾರತವನ್ನ ಈಸಿಯಾಗಿ ತಲುಪೋದಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಾಗಲೇ ಭಾರತ ಇಡೀ ಗೋವಾವನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿತ್ತು. ಮಿತ್ರರೇ, ಈ ಸಂದರ್ಭದಲ್ಲಿ ಪೋರ್ಚುಗಲ್ ಒಂದು ಕೆಲಸವನ್ನ ಮಾಡುತ್ತೆ. ವಿಶ್ವಸಂಸ್ಥೆಯ ಮುಂದೆ ಹೋಗಿ ಯುದ್ಧ ವಿರಾಮ ಘೋಷಿಸುವಂತೆ ಕೇಳಿಕೊಳ್ಳುತ್ತೆ. ಆಗ ಪೋರ್ಚುಗಲ್ಗೆ ಚೀನಾ, ಅಮೆರಿಕ, ಈಕ್ವೆಡಾರ್, ಫ್ರಾನ್ಸ್, ಬ್ರಿಟನ್, ಟರ್ಕಿ, ಚಿಲಿ ಸೇರಿ ಅನೇಕ ದೇಶಗಳು ಸಪೋರ್ಟ್ ಮಾಡ್ತವೆ. ಭಾರತ ಒನ್ಸ್ ಅಗೇನ್ ಮತ್ತೊಂದು ವಿವಾದಕ್ಕೆ ಸಿಲುಕುವ ಆತಂಕದಲ್ಲಿರುತ್ತೆ. ಭಾರತಕ್ಕೆ ಹಿನ್ನಡೆಯಾಗುವ ಭೀತಿಯೂ ಎದುರಾಗಿರುತ್ತೆ. ಆದರೆ ಮಿತ್ರರೇ, ಆಗ ನಮಗೆ ಒನ್ಸ್ ಅಗೇನ್ ಸಪೋರ್ಟ್ಗೆ ಬಂದಿದ್ದು ಅದೇ ನಮ್ಮ ಆಪತ್ಕಾಲದ ಮಿತ್ರ ರಷ್ಯಾ. ಹೌದು ಮಿತ್ರರೇ, ಸೋವಿಯತ್ ಯೂನಿಯನ್ ವಿಶ್ವಸಂಸ್ಥೆಯಲ್ಲಿ ತನ್ನ ವೀಟೋ ಪವರನ್ನು ಚಲಾಯಿಸುತ್ತೆ. ಭಾರತದ ಬೆನ್ನಿಗೆ ನಿಂತು ಬಿಡುತ್ತೆ. ಆಗ ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಆಟ ನಡೆಯೋದಿಲ್ಲ. ಚೀನಾ ಕೂಡ ಬಾಲ ಮುದ್ರಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ನಮಗೆ ವಿಶ್ವಸಂಸ್ಥೆಯಲ್ಲಿ ಸಹಾಯ ಮಾಡಿದ್ದು ಒಂದು ಶ್ರೀಲಂಕಾ, ಇನ್ನೊಂದು ರಷ್ಯಾ. ರಷ್ಯಾ ವೀಟೋ ಪವರನ್ನು ಚಲಾಯಿಸಿ ನಮಗೆ ಸಪೋರ್ಟ್ ಮಾಡುತ್ತೆ. ಹೀಗಾಗಿ ಮಿತ್ರರೇ, ಪೋರ್ಚುಗಲ್ರಿಗೆ ಇನ್ಯಾವ ದಾರಿಯೂ ಇಲ್ಲದೆ ಭಾರತದ ಮುಂದೆ ಶರಣಾಗ್ತಾರೆ. 1961 ಡಿಸೆಂಬರ್ 19ರಂದು ಪೋರ್ಚುಗಲ್ಲರು ಸಂಪೂರ್ಣವಾಗಿ ಗೋವಾವನ್ನು ಬಿಟ್ಟು ತೊಲಗ್ತಾರೆ. ಗೋವಾ ಭಾರತದೊಂದಿಗೆ ವಿಲೀನವಾಗುತ್ತೆ. ಹೀಗಾಗಿ ಡಿಸೆಂಬರ್ 19ರಂದು ಗೋವಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತೆ. ಮಿತ್ರರೇ, ಇದಿಷ್ಟು ಗೋವಾ ಸ್ವತಂತ್ರವಾದ ರೋಚಕ ಇತಿಹಾಸ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.